ನಮಸ್ಕಾರ ರೀ ಎಲ್ಲರಿಗೂ. ಇವತ್ತಿನ ದಿವಸ ಸಜ್ಜಕದ ಹೋಳಿಗೆ ಮಾಡೋದು ಹೆಂಗೆ ಅಂತ ತೋರಿಸ್ತೀನಿ ನೋಡಿರಿ. ಒಂದು ಬೌಲ್ ಬೆಲ್ಲ, ಒಂದು ಬೌಲ್ ರವೆ, ಎರಡು ಸಮನಾಗಿ ತೊಗೋಬೇಕು. ಒಂದು 4 ಏಲಕ್ಕಿ, ಆನಂತರ ಮೈದಾ ಹಿಟ್ಟಿಲ್ಲಿ ಜರಡಿ ಹಿಡ್ಕೊಂಡೀನಿ. ಚಿಟಿಗೆ ಉಪ್ಪು ಹಾಕೋಣಿದ್ರಾಗ, ಚಿಟಿಗೆ ಉಪ್ಪು ಹಾಕೋನು. ಸ್ವಲ್ಪ ನೀರು ಹಾಕಿ ಕಲಸೋಣ. ಈ ಚಪಾತಿ ಹಿಟ್ಟಕ್ಕಿಂತ ಸ್ವಲ್ಪ ಸ್ಮೂತಾಗಿರಬೇಕು. ಬೇಳೆ ಹೋಳಿಗೆ ಮಾಡ್ತೀವಲ್ಲ ಅಷ್ಟು ತೆಳ್ಳಗಲ್ಲ, ಅದಕ್ಕೂ ಗಟ್ಟಿಯಾಗಿರಬೇಕು. ಸ್ವಲ್ಪ ನೀರು ಹಾಕಿ ಕಲಸೋಣ. ಈಗ ತೋರಿಸ್ತಾನೆ ಹೆಂಗೆ ಕಲಿಸ್ಬೇಕು ಅಂತ. ನೋಡ್ರಿ, ಈ ಥರ ಕಲಸಿ ಇಷ್ಟು ಸ್ಮೂತಾಗಿರಬೇಕಿದು. ಈ ಥರ ಸ್ಮೂತಾಗಿರಬೇಕು. ಮೇಲೊಂದು ಸ್ವಲ್ಪ ಎಣ್ಣೆ ಸವರಿ ಪ್ಲೇಟ್ ಮುಚ್ಚಿಟ್ಬಿಡೋಣ. ಇದೇನು ನೆನಿಬೇಕು, ಭಾಳತನ ನೆನಿಬೇಕು ಅಂತೇನಿಲ್ಲ. ಟೈಮ್ ಇದ್ದರೆ ಒಂದು 1/4 ಗಂಟೆ ನೆನೆದ್ರೆ ಸಾಕು. ಇದನ್ನು ಸೈಡಿಗೆ ಇಡೋಣ. ಈಗ ಸಜ್ಜಕ ಮಾಡ್ಕೊಳೋಣ. ಒಂದು ಪಾತ್ರೆ ಇಟ್ಟೇನಿ, ಬೆಲ್ಲ ಹಾಕೋಣ. ಸಮ ತೊಗೋಬೇಕಂದ್ರೆ ಸ್ವೀಟು ಸರಿಯಾಗಿ ಆಗ್ತತಿ. ಸ್ವೀಟಾಗಿದ್ರೆ ಟೇಸ್ಟ್ ಇರ್ತತಿ. ಒಂದು ರವಾಕ್ಕೆ 2 ನೀರು ಹಾಕೋಣ. 1 ಬೌಲ್ ರವಾಕ್ಕೆ 2 ಬೌಲ್ ನೀರು. ಈಗ ಬೆಲ್ಲ ಹಾಕಿ ಅದಕ್ಕೆ 2 ಬೌಲ್ ನೀರು ಹಾಕೀವಿ. ಇನ್ನೊಂದು ಸಲ ಹೇಳ್ತೀನಿ, ಬೆಲ್ಲ ರವೆ ಸಮನಾದ ಅಳತೆ ಒಳಗೆ 1 ಬೌಲ್ ಬೆಲ್ಲ, 1 ಬೌಲ್ ರವೆ. ಈಗ 2 ಬೌಲ್ ನೀರು ಹಾಕಬೇಕು. ನೀರು ಹಾಕಿ ಬೆಲ್ಲ ಹಾಕಿ ಕರಗಿಸೋಕಿಟ್ಟೀನಿ. ಏಲಕ್ಕಿ ಪೌಡ್ರ್ ಹಾಕಿಬಿಡೋಣ. ಬೆಲ್ಲ ಕರಗಿನ ಸ್ವಲ್ಪ ಕುದಿ ಹತ್ತಬೇಕಿದು. ಕುದಿ ಹತ್ತಿಂದ ರವೆ ಹಾಕಬೇಕು. ಸಜ್ಜಕದ ಹೋಳಿಗೆ ಭಾಳ ಟೇಸ್ಟ್ ಆಕ್ಕವ್ರಿ. ಮಾಡಿದ ದಿನಕ್ಕಿಂತ ಮಾರನೇ ದಿನ ಇನ್ನೂ ಟೇಸ್ಟ್ ಆಗ್ತಾವೆ. ನೋಡಿರಿ, ಬೆಲ್ಲ ಕುದಿಯಾಕತ್ತಿತ್ತಲ್ಲ, ರವೆ ಹಾಕಿಬಿಟ್ಟೇನಿ. ಇದು ಕುದಿಲಿ, ಚೆಂದಾಗಿ ಬೇಯಬೇಕಿದು. ಯಾರಿಗೆಲ್ಲ ರವೆ ಹೋಳಿಗೆ ಇಷ್ಟ, ಸಜ್ಜಕದ ಹೋಳಿಗೆ ಈ ಥರ ಮಾಡ್ಕೊರಿ, ಕೆಡೋದಿಲ್ಲ, ಪರ್ಫೆಕ್ಟಾಗಿ ಬರ್ತಾವೆ. ಇದು ಚಲೋ ಹೊತ್ನಾಗ ಕುದ್ದು ಸ್ವಲ್ಪ ಗಟ್ಟಿ ಎಕ್ಕೋತ ಬರ್ತತಿ ನೋಡಿರಿ. ಈಗ 1 ಟೇಬಲ್ ಸ್ಪೂನ್ ತುಪ್ಪ ಹಾಕೋಣ. ಇದಕ್ಕೆ ಒಳ್ಳೆ ಘಮ ಟೇಸ್ಟ್ ಬರ್ತತಿ. ಇವಾಗ ನೋಡಿರಿ, ಇದನ್ನೆಲ್ಲ ಮಿಕ್ಸ್ ಮಾಡಿ ರೆಡಿ ಆಗೈತಿ. ಈಗ ಗ್ಯಾಸ್ ಆಫ್ ಮಾಡಿಬಿಡೋಣ. ಇನ್ನೊಂದು ಸ್ವಲ್ಪ ಮೇಲೆ ಪ್ಲೇಟ್ ಮುಚ್ಚಿ ಅಳ್ಳಾಕೆ ಬಿಟ್ಬಿಡೋಣ. ಒಂದು ಸ್ವಲ್ಪ ಹೊತ್ತು, ಒಂದು 5 ನಿಮಿಷ ಬಾಯಿ ಮುಚ್ಚಿ ಬಿಟ್ಬಿಟ್ರೆ ಸಾಕು. ಆ ನಂತರ ನೋಡಿರಿ, ಒಂದು ಪ್ಲೇಟಿಗೆ ಹಾಕ್ಕೊಂಡು ಆರಿದ ನಂತರ ಇದನ್ನ ಈ ಥರ ಉಂಡೆ ಮಾಡಿ ಇಟ್ಕೊತೇನೆ. ಹೂರಣದ್ದು ರೌಂಡ್ ಒಂದು ಲಿಂಬೆ ಹಣ್ಣಿನ ಗಾತ್ರದಷ್ಟು ತೊಗೊಂಡು ಇಷ್ಟನ್ನು ರೆಡಿ ಮಾಡಿ ಇಟ್ಕೊಂಡ್ರೆ ತುಂಬ ಈಜಿ ಆಕೈತಿ. ನೋಡಿರಿ, ಈ ಥರ. ಇವಾಗ ಹಿಟ್ಟು ನೆಂದಿರ್ತತಿ. ಒಂದು 20 ನಿಮಿಷ ಆಯ್ತು ನಾದಿಟ್ಟು. ಇದನ್ನು ಇನ್ನೊಂದು ಸಲ ಚಲೋ ಹೊತ್ನಂಗೆ ಈ ಥರ ಮಿದ್ದುಕೊಂಡು ಉಳ್ಳಿ ಹರ್ಕೊಳ್ಳೋಣ. ನಿಮಗೆ ದೊಡ್ಡ ಬೇಕು, ಸಣ್ಣ ಬೇಕು, ಮೀಡಿಯಮ್ ಬೇಕು. ನಾ ಮೀಡಿಯಮ್ ಆಗಿ ಮಾಡೀನಿ. ಉಳ್ಳಿ ತಗೋಬೇಕು. ಬಿಸಿ ಒಂಥರ ರುಚಿ ಹತ್ತವು, ಆರಿದ್ದು ಒಂಥರ ರುಚಿ ಹತ್ತವು. 2-3 ದಿನ ಇವು ಕೆಡೋದಲ್ಲ, ಇಟ್ಕೊಂಡು ತಿನ್ಬೋದು. ಒಂದು ಹೋಳಿಗೆ ಸೀಟಿಗೆ ಎಣ್ಣೆ ಹಚ್ಚಿ ಈಗ ಒಂದು ಉಳ್ಳಿ ತೊಗೊಂಡು ಸ್ವಲ್ಪ ದೊಡ್ಡಕ್ಕೆ ಮಾಡಿ ಸಜ್ಜಕ ತುಂಬ್ಕೊಳ್ಳೋಣ ಇದ್ರೊಳಗೆ.
ಈ ಥರ ಪೂರ್ತಿ ರೌಂಡಾಗಿ ತೊಗೊಂಡು ಕ್ಲೋಸ್ ಮಾಡಿಬಿಡ್ಬೇಕು. ಹಿಟ್ಟು ಅತಿ ಹೆಚ್ಚಾದ್ರೆ ತೆಗಿಬೇಕು. ನೋಡ್ರಿ, ಕೆಳಗೆ ಮೇಲೆ ಎಣ್ಣೆ ಹಚ್ಚಿ ಲಟ್ಟಿಸ್ಬೇಕು ಇವನ್ನ. ತೆಳ್ಳಗೆಲ್ಲ ದಪ್ಪಗೆಲ್ಲ ಒಂದು ಲೆವೆಲ್ಗೆ ಮೀಡಿಯಮ್ ಆಗಿ ಲಟ್ಟಿಸ್ಬೇಕು. ಬೇಳೆ ಹೋಳಿಗೆ ಎಷ್ಟು ತೆಳ್ಳಗೆ ಲಟ್ಟಿಸ್ಬಾರ್ದು, ಸ್ವಲ್ಪ ದಪ್ಪ ಲಟ್ಟಿಸ್ಬೇಕು. ಹಂಚು ಆಲ್ರೆಡಿ ಕಾಯಕಟ್ಟೀನಿ. ಹಂಚಿನ ಮ್ಯಾಗ ಹಾಕಿ ಎರಡೂ ಕಡೆ ಎಣ್ಣೆ ಹಚ್ಚಿ ಚೆಂದ ಬೇಯಿಸ್ಬೇಕು. ಯಾರಿಗೆಲ್ಲ ಸಜ್ಕದ ಹೋಳಿಗೆ ಇಷ್ಟ, ಈ ರೀತಿಯೊಳಗೆ ಮಾಡ್ಕೊರಿ. ಆನಂತರ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಕೊಡಿರಿ. ಹೊಸಬ್ರು ಯಾರು ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿರಿ ಅಂತ ರಿಕ್ವೆಸ್ಟ್ ಮಾಡ್ಕೋತೀನಿ. ನಿಮ್ಮ ಸಪೋರ್ಟು ಹೆಲ್ಪು ನನ್ನ ಚಾನಲಿಗೆ ಬೇಕು. ನೋಡಿರಿ, ಬೆಂದಿತ್ತು. ಈ ಥರ ಕಲರ್ ಚೇಂಜ್ ಆಗಬೇಕು, ಚೆಂದಾಗಿ ಎರಡು ಕಡೆ ಬೇಯಬೇಕು. ಇದೇ ಥರ ಎಲ್ಲ ಹೋಳಿಗೆ ಮಾಡಿಕೊಂಡು ನಾನು ನಿಮ್ಗೆ ಪ್ಲೇಟಿಗೆ ಸರ್ವ್ ಮಾಡಿ ತೋರಿಸ್ತೀನಿ. ಹರಿದಿಲ್ಲ ಮುರಿದಿಲ್ಲ, ಎಷ್ಟು ಚೆನ್ನಾಗಿ ಬಂದಾವೆ ನೋಡ್ರಿ. ಈ ವಿಧಾನದಾಗ ಮಾಡಿರಿ, ಪರ್ಫೆಕ್ಟಾಗಿ ಹೋಳಿಗೆ ಬರ್ತಾವೆ, ಕೆಡಲ್ಲ, ಹರಿಯಂಗಿಲ್ಲ, ಮುರಿಯಂಗಿಲ್ಲ. 2-3 ದಿನ ಇಟ್ಕೊಂಡು ತಿನ್ಬೋದು. ಇಷ್ಟು ಹೋಳಿಗೆ ಮಾಡೇನಿ ನೋಡ್ರಿ, ಚಂದ ಬಂದಾವು. ಇಲ್ಲಿಗೆ ವಿಡಿಯೋ ಮುಗಿಸ್ತೀನಿ. ಮತ್ತೊಂದು ರೆಸಿಪಿಯೊಂದಿಗೆ ಸಿಗ್ತೀನಿ. ಎಲ್ಲರಿಗೂ ನಮಸ್ಕಾರ.